ಗದಗ ಜಿಲ್ಲೆ ರೋಣ ತಾಲೂಕು ಮಾಡಲಗೆರೆ ಗ್ರಾಮಸ್ಥರು ಹಾಗೂ ಸರ್ಕಾರಿ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ಮಾಡಲಗೆರೆ ಇವರಿಂದ ಜ್ಞಾನದ ದೀಪ ಹಚ್ಚಿದ ಗುರುಗಳಿಗೆ ಶುಭ ನಿವೃತ್ತಿ, ಆದರಣೀಯ ಶಿಕ್ಷಕರಿಗೆ ಹೃತ್ಪೂರ್ವಕ ಬೀಳ್ಕೊಡುಗೆ. ಶ್ರೀ ಹನುಮಗೌಡ ರಾಯನಗೌಡರ್ ಇವರಿಗೆ ನಿಮ್ಮ ಅಮೂಲ್ಯ ಸೇವೆ, ತ್ಯಾಗ ಮತ್ತು ಮಾರ್ಗದರ್ಶನ ಸದಾ ನಮ್ಮ ಹೃದಯದಲ್ಲಿ ಅಮರವಾಗಿರುತ್ತದೆ. ಸಹ ಶಿಕ್ಷಕರು ನಿಮ್ಮ ನಿವೃತ್ತಿ ಜೀವನ ಸುಖ ಸಂತೋಷ ಆರೋಗ್ಯದಿಂದ ಕೂಡಿರಲಿ. ಸರ್ಕಾರಿ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ಮಾಡಲಗೆರೆ ಕೆಜಿಎಸ್ ಮಾರ್ ಎಸ್ಡಿಎಂ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು ಎಲ್ಲರೂ ಸೇರಿ ಅಭಿನಂದನೆ ಸಲ್ಲಿಸಿದರು. ಸಂಕನಗೌಡರ ತಿಪ್ಪನಗೌಡರ್, ಶಿವಣ್ಣಗೌಡ, ಎಂಎಚ್ ಪಾಟೀಲ್, ಎಸ್ಎಸ್ ಮುತ್ತಣ್ಣವರ್, ಸಂಕನಗೌಡರ್ ರಾಯನಗೌಡರ್, ಹನುಮಗೌಡರ್ ಬಿ ರಾಯನಗೌಡರ್, ಗುಳೇದಗುಡ್ಡ ಸರ್, ಮಾಗಿ ಸರ್, ಎಂಕನಗೌಡ ಗೋವಿಂದಗೌಡರ್, ಎಸ್ಬಿ ನಾಗನೂರು, ಶರಣಪ್ಪ ಗೌಡರ್, ಹಿರಸಕ್ಕನಗೌಡರ್, ಬಸವಂತಪ್ಪ ತಳವಾರ್, ಟಿಎಚ್ ವಾಲ್ಮೀಕಿ, ವೈಡಿ ಗಾಣಿಗೇರ, ಎಸ್ಡಿ ದಾನಪ್ಪ ಗೌಡರ್, ಎಸ್ಬಿ ಕಿತ್ಲಾ, ಶ್ರೀಮತಿ ಸಿಎಲ್ ಪಾಟೀಲ್, ಶರಣು ಪೂಜಾರ್, ಮಾಲಪ್ಪ ಮಂಡಸೊಪ್ಪಿ, ಜಗದೀಶ್ ಅಮತೇಗೌಡರ್ ಹಾಗೂ ಗ್ರಾಮದ ಹಿರಿಯರು, ಮಾತೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ, ಎನ್ಕೆಎಸ್ ಟಿವಿ4. ಎಲ್ಲರೂ ನನಗೆ ಗೌರವವನ್ನ ಸಲ್ಲಿಸತಕ್ಕಂಥ ಸಂದರ್ಭ ನನಗೆ ಸಂತೋಷ. ಹಾಗೂ ಈ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಇಲಾಖೆಯ ಗಣ್ಯಮಾನ್ಯರು, ನನ್ನ ಶಿಕ್ಷಕ ಬಂಧುಗಳು, ಗುರುಮಾತೆಯರು ಹಾಗೂ ನಮ್ಮ ಒಂದು ಬಾಂಧವರು, ಬೀಗರು ಎಲ್ಲರಿಗೂ ನಾನು ಪ್ರಪ್ರಥಮವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ನನಗೇನು ಮಾತಾಡ್ಬೇಕಂತಕ್ಕಂಥ ಇದು ತಿಳಿತಾ ಇಲ್ಲ. ಯಾಕಪ್ಪ ಅಂತಂದ್ರ ನಾನು ಮಕ್ಕಳೊಂದಿಗೆ ನನಗೆ ಅವಾಗಲೇ ನಮ್ಮ ನಾಗನಗೌಡರು ಹೇಳಿದ್ರು, ನಮ್ಮ ವಿದ್ಯಾರ್ಥಿಗಳು ಹೇಳಿದ್ರು, ನಾನು ನನ್ನ ಬಿಡುವಿನ ಸಮಯದಲ್ಲಿ ಬಂದು ದಿನಾಲೂ ಬಂದು ನಾನು ಪಾಠ ಹೇಳ್ತೀನಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ರೋಣ ತಾಲೂಕು ಘಟಕದ ಅಧ್ಯಕ್ಷರು ವೈಡಿ ಗುರುಗಳು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ದಾನಗೌಡ ಗುರುಗಳು, ಇವರಿಬ್ರು ಲವಕುಶಿ ಇದ್ದಂಗೆ. ಯಾವುದೇ ಕೆಲಸ ಇದ್ರು ನಾನು ಇವತ್ತು ರೋಣ BO ಆಫೀಸ್ ನೋಡೇ ಇಲ್ಲ, ನಾನು ಹೋಗೇ ಇಲ್ಲ. ಯಾಕಂತಂದ್ರ ಅವರು ಏನೇ ಇದ್ರು ನಾವು ನಿಮ್ಗೆಲ್ಲ ಸರಿ ಮಾಡಿಬಿಡ್ತೀವ್ರಿ. ಹಾಗೆ ಮೊದಲು ನಾನು ಕೆಲಸವನ್ನ ಮಾಡ್ತಕ್ಕಂಥ ನನ್ನ MS ಗುರುಗಳು ಅವರು ನೌಕರಿ ಸೇರಿದಾಗ ನಾ 8ನೇ ಕ್ಲಾಸ್ 7ನೇ ಕ್ಲಾಸ್ ಅಂತ ಶಕ್ತಿಗಳದವು. ನಮ್ಮಂತ ಯುವಕರಿಗೆ ಕೂಡ ಅನುಕೂಲವಾಗಿ ಕೆಲಸ ಮಾಡ್ತಿದ್ದವು. ಮತ್ತು ಇನ್ನೊಂದೆರಡು ವಿಷಯಗಳು ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಅವರು ಕೂಡ ಈಗ ನಾವು ಈಗ ಒಂದು ಗ್ರಾಮದ ಒಂದು ಉತ್ತಮ ಗ್ರಾಮ ನಿರ್ಮಾಣ ಮಾಡಕ್ಕಾಗಿ ಮತ್ತು ಗ್ರಾಮದ ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡಕ್ಕಾಗಿ ಅವರು ನಮ್ಮ ಜೊತೆ ಹಲವಾರು ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ. ಅವರು ಮುಂದಿನ ದಿನಮಾನಗಳಲ್ಲಿ ಅವರು ಕೃಷಿ ಮತ್ತು ಶಿಕ್ಷಣಕ್ಕೆ ಈಗಾಗಲೇ ಅವರು ಹೆಚ್ಚಿನ ಸಮಯ ಕೊಟ್ಟ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಇಂಥ ಒಂದು ಕಾರ್ಯಕ್ರಮಗಳು ಅವರಿಗೆ ಜೀವನ ಪೂರ್ತಿ ಕೂಡ ನೆನಪಿಡುವಂತ ಒಂದು ಕಾರ್ಯಕ್ರಮ. ನಮ್ಮ ರಾಯನಗೌಡ ಸರ್ ನಸೀಬ ಹೆಂಗಂದ್ರ ಒಳ್ಳೆಯವರಿಗೆ ಒಳ್ಳೇದಾಗತ್ತ ಅನ್ನೋದು ಇದ ಉದಾಹರಣೆ. ಏನಪ್ಪಾ ಅಂದ್ರ ಅವರು ಬೆಂಗಳೂರು ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ದೂರದಿಂದ ತಾವು ತಮ್ಮ ವೃತ್ತಿಯನ್ನ ನೆರವೇರಿಸಿ ಕೊನೆಗೆ ತಮ್ಮ ಸ್ವಂತ ಊರಿನಲ್ಲಿ ಎಲ್ಲ ಮುದ್ದು ಮಕ್ಕಳನ್ನ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ನಮ್ಮ ರಾಯನಗೌಡ ಸರ್ ಅವರ ಒಳ್ಳೆ ಗುಣಕ್ಕ ಒಳ್ಳೆ ರೀತಿಯಿಂದ ಈ ಒಂದು ಶಾಲೆಯಲ್ಲಿ ಗೌರವವನ್ನ ಪಡೆದುಕೊಂಡು ಈ ಒಂದು ಶಾಲೆಗೆ ಬಹಳ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಮಗ ಮನೆಯಲ್ಲಿ ಹಿರಿಯರು, ನಮ್ಮ ತಂದೆ ತಾಯಿ ಹೆಂಗ ಪ್ರೀತಿಯನ್ನ ಕೊಡ್ತಾರೆ ಹಂಗ ನಮ್ಮ ಹಿರಿಯರಾಗಿ ಅವರು ಒಳ್ಳೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಈಗ ನಮ್ಮದ ಹೆಂಗಾಗೈತೆ ಅಂದ್ರೆ ಹಿರಿಯರಿಲ್ಲದ ಮನೆ ಆದಂಗಾಗೈತಿ ನಮ್ಮ ಶಾಲೆ. ಆದ್ರೂ ಕೂಡ ಅವರ ಮಾರ್ಗದರ್ಶನ ನಿವೃತ್ತಿ ಹೊಂದಿದ್ರು ಕೂಡ ನಮ್ಮ ಶಾಲೆಗೆ ಅವಶ್ಯ ಐತಿ. ಅವರು ಪದೇ ಪದೇ ಇಲ್ಲೇ ಬಂದು ನಮಗೆ ಮಾರ್ಗದರ್ಶನ ನೀಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ, ಇನ್ನ ಅವರ ಗುಣ ಹೆಂಗಪ್ಪ ಅಂದ್ರ ಅವರು ನಾವು ಮಕ್ಕಳ ವಯಸ್ಸಿನ ಇದ್ದಂಗದೀವಿ, ನಮ್ಗ ಅವ್ರ ಗೌರವವನ್ನ ಕೊಡ್ತಾರ. ತಾವು
ಸಣ್ಣವ್ರಕ್ಕಿಂತ ಹೆಚ್ಚು ತಾವ ಸಣ್ಣವರಾಗಿ ನಮ್ಮನ್ನ ಹಿರಿಯರನ್ನಾಗಿ ಕಾಣ್ತಾರ. ಅಂತ ಒಂದು ಗುಣ ಎಲ್ಲರಿಗೂ ಬರುದಿಲ್ಲ. ಅವರು ಎಲ್ಲರ ಜೋಡಿನೂ ಒಳ್ಳೆ ಒಡನಾಟವನ್ನು ಹೊಂದಿರತಕ್ಕಂಥವ್ರು.